ಆದರೆ ಸರ್ಕಾರ ನೀವು ಸಾರಿಗೆ ಸಚಿವರಾಗಿ ಸುದೀರ್ಘ ಅವಧಿಯನ್ನು ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಸುದೀರ್ಘ ಅವಧಿಯ ಅಂದರೆ 2 ಸರ್ಕಾರಗಳ ಅವಧಿಯಲ್ಲಿ ಸಾರಿಗೆ ಮಂತ್ರಿಯಾಗಿ 4 ವರ್ಷ, ಈಗ ಆಲ್ಮೋಸ್ಟ್ 3 ವರ್ಷ ಆಯಿತು. ಇನ್ನೊಂದು ತಿಂಗಳಾಯಿತು ಅಂದರೆ ಇನ್ನೊಂದು 15 ದಿವಸ ಆಯಿತು ಅಂದರೆ 3 ವರ್ಷ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಸಾರಿಗೆ ಮಂತ್ರಿಯಾಗಿ ಕೂಡ ತಾವು ಕೆಲಸ. 20ಕ್ಕೆ ಸರ್ಕಾರಕ್ಕೆ 3 ವರ್ಷ, ನೀವು ಮಂತ್ರಿಯಾಗಿ ಇನ್ನೂ ಒಂದು 10 ದಿವಸದಲ್ಲಿ ಅದು ಅಧಿಕಾರ ತೆಗೆದುಕೊಂಡು ಇದೆಲ್ಲ ಆಗುವಾಗ 3 ವರ್ಷ ಆಗೋಯ್ತು. ಈ ಹಂತದಲ್ಲಿ ನೀವು ಕಂಡುಕೊಂಡಂಗೆ ಸಾರಿಗೆ ನೌಕರರಿಗೆ ಅಥವಾ ಅವ್ರಿಗೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳು, ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕ್ಕೆ, ಯಾಕಂದರೆ ಸ್ಯಾಲ್ರಿ ಇದು ಪರಿಷ್ಕರಣೆ ಆಗಬೇಕು, ಅವ್ರ ಡಿಮ್ಯಾಂಡ್ ಇದೆ, ಇದು ಒಂದು ಭಾಗ. ಇದರ ಹೊರತಾಗಿ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಒಬ್ಬ ಸಚಿವರಾಗಿದ್ದುಕೊಂಡು ನೀವು ಅದನ್ನು ಹೇಗೆ ಗಮನಿಸ್ತಾ ಹೋಗಿದ್ದೀರಿ, ಅದಕ್ಕೆ ಹೇಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರಿ? ಯಾಕಂದರೆ ಅನೇಕ ಸಮಯ ಈಗ ಡೆತ್ ಆಗುತ್ತೆ, ಅವರು ಡ್ಯೂಟಿಯಲ್ಲಿರುವ ಸಂದರ್ಭದಲ್ಲಿ ಡೆತ್ ಆಗುತ್ತೆ, ಅವ್ರಿಗೆ ಕೊಡ್ತಾ ಇರುವಂಥ ಪರಿಹಾರದ ವಿಚಾರಗಳಿರ್ಬೋದು, ಅಥವಾ ಅವ್ರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಕೊಡಿಸೋದಕ್ಕಿರುವಂತಹ ವಿಳಂಬ ಆಗ್ತಾ ಹೋಗುತ್ತೆ, ಅವ್ರ ಕುಟುಂಬದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ಇರ್ತಾರೆ. ಎಲ್ಲ ಫ್ಯಾಮಿಲಿ ಒಂದೇ ಥರ ಅಂತೂ ಒಂದೇ ಮಾಡೆಲ್ ಅಂತೂ ಇರೋದಿಲ್ಲ. ಇದಕ್ಕೆ ಯಾವ ರೀತಿಯಂಥ ಪರಿಹಾರಗಳನ್ನು ನಿಮ್ಮ ಈ ಅವಧಿಯಲ್ಲಿ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ನಿಮಗೆ? ಈ ಅವಧಿ ಅಂತಲ್ಲ, ಇವನ್ ಹಿಂದಿನ ಅವಧಿನಲ್ಲೂ ಕೂಡ ಈ ನೋಡಿ 4 ವರ್ಷ ನಾನಾ ಕಾರಣಗಳಿಂದ ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕೋಗಲ್ಲ, ಅನುಕಂಪದಾದ ಮೇಲೆ ಕೆಲಸಗಳು ನಿಲ್ಲಿಸ್ಬಿಟ್ಟಿದ್ರು. ನಾನು ಬಂದಮೇಲೆ 1450 ಜನ ಕೊಟ್ಟಿದ್ದೀವಿ. ಈಗ ಆಕ್ಸಿಡೆಂಟ್ಸ್ ಆಗಿ ತೀರೋಗ್ತಾರೆ, ಅಥವಾ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ. ತೀರೋದಂಥ ಸಂದರ್ಭದಲ್ಲಿ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಾಗಿತ್ತು. ಈಗ ನಾವೇನು ಮಾಡಿದ್ದೀವಿ, 1 ಕೋಟಿ ರೂಪಾಯಿ ಅಷ್ಟು ಇವನು ಮಿಲ್ಟ್ರಿನಲ್ಲೂ ಕೊಡಲ್ಲ, 60 ಲಕ್ಷ ಕೊಡ್ತಾರೆ ಅಷ್ಟೇ. ಸರ್ವೀಸಲ್ಲಿದ್ದಾಗ ಸತ್ತರೆ, ಅವರು ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಎಲ್ಲನ ಬೇರೆ ಕಡೆ ಆಕ್ಸಿಡೆಂಟ್ ಆದರೆ ಇನ್ನೂ ಭಾಳ ಕಡಿಮೆ. ನಾವು 1 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ. ಒಂದು ಸಂಸ್ಥೆನಲ್ಲಿ 1.5 ಕೋಟಿ ಕೊಡ್ತಾಯಿದ್ದೀವಿ. ಇವನ್ ನಮ್ಮ ಎಂಪ್ಲಾಯೀಸು ಸರ್ವೀಸಲ್ಲಿದ್ದಾಗ ತೀರೋಗ್ತಾರಲ್ಲ ಬೇರೆ ಬೇರೆ ಕಾಯಿಲೆಗಳಿಂದ, ಅವ್ರಿಗೆ ಮಾಮೂಲಿ ಅವ್ರಿಗೇನು ಬೆನಿಫಿಟ್ಸ್ ಇರುತ್ತೋ ಅದ್ರ ಜೊತೆಗೆ 10 ಲಕ್ಷ ರೂಪಾಯಿ ಅಡಿಷ್ನಲ್ ಆಗು ಕೂಡ ಕೊಡ್ತಾಯಿದ್ದೀವಿ. ಆಮೇಲೆ ಹೆಲ್ತ್ ಚೆಕಪ್ಪು, ಜಯದೇವ ಹಾಸ್ಪಿಟಲ್ಲಿ ಹೆಲ್ತ್ ಚೆಕಪ್ಪು. ಯಾಕಂದರೆ ಇವರು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡುವಂಥ ಕೆಲಸ ಇದು. ಮೆಕ್ಯಾನಿಕ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಹೆಚ್ಚು ಒತ್ತಡ ಇರುತ್ತೆ. ಅದು ಕೂಡ ಮಾಡಿದ್ದೀವಿ. ಜಯದೇವ ಹಾಸ್ಪಿಟ್ಲಲ್ಲಿ BMTC, KSRTC ಎಲ್ಲ ಕಡೆ ಕೂಡ ಅದೆಲ್ಲ ಕೂಡ ಮಾಡಿದ್ದೀವಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅದೆಲ್ಲ ಸಾಕಷ್ಟು ನೌಕರರ ಪರವಾಗಿ ಕಾರ್ಯಕ್ರಮಗಳು ಕೂಡ ಕೊಟ್ಟಿದ್ದೀವಿ. ಆದರೆ ಈಗ ಇನ್ನೊಂದು ಎಲೆಕ್ಟ್ರಿಕ್ ಬಸ್ಗಳು ಬಂದವು. ಪ್ರಧಾನಮಂತ್ರಿ ಸ್ಕೀಮ್ನ ಅಡಿಯಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳು ಕೇಂದ್ರ ಸರ್ಕಾರದ ಮೂಲಕ ಬಂತು. ಇದರಲ್ಲಿರುವಂತಹ ಚಾಲಕರ ತರಬೇತಿ, ಈ ವಿಚಾರದಲ್ಲಿ ಕೆಲವೊಂದು ಆಬ್ಜೆಕ್ಷನ್ಸ್ ಕೂಡ ಇದ್ದಾವೆ. ಅದರಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ BMTCಯಲ್ಲಿ. ಇವುಗಳನ್ನು ಹೇಗೆ ಅಡ್ರೆಸ್ ಮಾಡ್ತಾ ಇದ್ರಿ? ಏನು ನಮ್ಮಲ್ಲಿ ಇದ್ದಾವೆ ಇಲ್ಲಿ? 1700 ಎಲೆಕ್ಟ್ರಿಕ್ ಬಸ್ಸಸ್ ಇದೆ, ಅದರಲ್ಲಿ ನಮ್ಮದೇ 300. ಹೌದು, ನಾವೇ ಸಬ್ಸಿಡಿ ಕೊಟ್ಟು, ಟಾಟಾ ಕಂಪ್ನಿಯವ್ರದ್ದು. ಅದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಬಸ್ಸಸ್ ಬೇಕು ನಮಗೆ. ಎಲೆಕ್ಟ್ರಿಕ್ ಬಸ್ಸಸ್ಗೆ ನಮಗೇನು ವಿರೋಧ ಇಲ್ಲ. ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಫ್ಯೂಚರಲ್ಲಿ ಇನ್ನು 10-20 ವರ್ಷಕ್ಕೆ ಪ್ರಪಂಚದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು, ಹೈಡ್ರೋನೋ ಬರ್ಬೋದು, ಅಥವಾ ಇನ್ನು ಸೋಲಾರಿಂದ ಓಡುವಂಥ ವಾಹನಗಳು ಕೂಡ ಮುಂದಕ್ಕೆ ಬರಬಹುದು. ನಮ್ಗೆ ಅದರಲ್ಲಿ ಸ್ವಲ್ಪ ನ್ಯೂನತೆ ಏನು ಅಂದರೆ, ಅದು GCC ಮಾಡಲ್ ಅಂತ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಕೊಡ್ತಾರೆ ಬಸ್ಗೆ, ಪ್ರೈವೇಟ್ ಕಂಪ್ನೀಸ್ಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ. ಅವ್ರು ಸಬ್ಸಿಡಿ ಕೊಡ್ತಾರೆ. ಬಸ್ ಅವ್ರದ್ದೇ, ಮೈಂಟೆನೆನ್ಸ್ ಅವ್ರದ್ದೇ, ಡ್ರೈವರು ಅವ್ರದ್ದೇ. ನಮ್ಮದು ಕಂಡಕ್ಟರ್ ಅಷ್ಟೇ. ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಅವ್ರು ಕೊಡಬೇಕು. ಅವ್ರೇನು ಕೋಟ್ ಮಾಡಿರ್ತಾರೋ ಅದರಲ್ಲಿ ನಾವು ಕೊಡಬೇಕು. ಬಸ್ ಅಂತೂ ನಮ್ಮದಲ್ಲ. ಆದರೆ ಬ್ರ್ಯಾಂಡ್ ಎಲ್ಲ BMTC ಬ್ರ್ಯಾಂಡೇ ಇರುತ್ತೆ ಬಸ್ಗಳಿಗೆ. ಅದರಲ್ಲಿ ನ್ಯೂನತೆಗಳು ಏನಿದೆ ಅಂದರೆ, ಈ ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. ಹೌದು, ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. 4 ಕಂಪ್ನಿ ಇದೆ, ಬ್ರೇಕ್ ಡೌನ್ಸ್ ವಿಪರೀತ ಆಗ್ತಿತ್ತು. ಆಮೇಲೆ ನಾನು ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದೆ. ಆಮೇಲೆ 45 ದಿನ ಟೈಮ್ ಕೊಟ್ಟರು ಅವರಿಗೆಲ್ಲ. ನಮ್ಮ ಇಂಜಿನಿಯರ್ಸ್ ಎಲ್ಲ ಹೋಗಿ ಏನೇನು ಸಮಸ್ಯೆಗಳಿದೆ ಅಂತ ಅಲ್ಲಿ ಕೇಂದ್ರದಲ್ಲಿ, ಅಲ್ಲಿ ಸೆಕ್ರೆಟರಿ ಲೆವೆಲಲ್ಲಿ ಮೀಟಿಂಗ್ಸ್ ಎಲ್ಲ ಆಯಿತು. ಅವರು ಒಂದು 45 ದಿವಸ ಟೈಮ್ ಕೊಟ್ಟು ಸೆಟೇಟ್ ಮಾಡಿ ಅಂದರು. ಮತ್ತು ಸುಧಾರಣೆ ಆಗಲಿಲ್ಲ. 2ನೇ ಲೆಟ್ರ್ ಬರೆದೆ. ಆಮೇಲೆ ಅದಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು ಅನಿಸುತ್ತೆ. ಆಮೇಲೆ ಸಂಬಂಧಪಟ್ಟ ಅಲ್ಲಿ ಆ ಕಂಪ್ನಿ ದೊಡ್ಡ ದೊಡ್ಡ ಅಧಿಕಾರಿಗಳೇ ಬೆಂಗಳೂರಿಗೆ ಬಂದು, ಆಮೇಲೆ 2 ಕಂಪ್ನಿ ಇಂಪ್ರೂವ್ ಆಗಿದೆ.
ಇನ್ನು ಸ್ವಲ್ಪ ಸುಧಾರಣೆ ಆಗಬೇಕು, ಆದರೆ ಇಂಪ್ರೂವ್ ಅಂತೂ ಆಗಿದೆ. ಇನ್ನು 2 ಕಂಪ್ನಿಗಳಂತೂ ಇಂಪ್ರೂವ್ ಆಗ್ತಾ ಇಲ್ಲ. ಬ್ರೇಕ್ ಡೌನ್ಸ್, ವಿಪರೀತ ಬ್ರೇಕ್ ಡೌನ್ಸು. ಒಂದು ದಿನಕ್ಕೆ 220 ಕಿಲೋಮೀಟ್ರ್ ಹೋಗ್ಬೇಕು ಅಂತಿರುತ್ತೆ, 150-160ಕ್ಕೆ ನಿಂತೋಗ್ಬಿಡುತ್ತೆ. ಹಾಗೇನಾಗುತ್ತೆ, ಶೆಡ್ಯೂಲ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಹೌದು. ಆಮೇಲೆ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಅವರು. ನಮ್ಮ ಡ್ರೈವರ್ಸ್ ಆದರೆ ಸೀನಿಯರ್ಸ್ ಇರ್ತಾರೆ, ಅನುಭವ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸ್ಯಾಲ್ರೀಸು ಅವ್ರು ಕಂಪೇರ್ ಮಾಡಿದಾಗ ನಮ್ಮದೆಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಅನುಭವದ ಕೊರತೆಯಿಂದ ನಮಗೆ ಸ್ವಲ್ಪ ಆಕ್ಸಿಡೆಂಟ್ಸು ಆಗ್ತಾಯಿದೆ. ಆಮೇಲೆ ಎಲ್ಲದಕ್ಕಿಂತಲೂ ಅದೆಲ್ಲ ಸೆಟ್ರೇಟ್ ಮಾಡ್ಕೋಬೋದು, ಅದೇನು ತೊಂದರೆ ಏನೂ ಇಲ್ಲ. ಆದರೆ ಬ್ಯಾಟ್ರಿದೊಂದು ಸರ್ ಮಾಡಿಕೊಡ್ಬೇಕು ನಮಗೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ಸ್ವಾಗತ ಮಾಡ್ತೀವಿ. ಬ್ಯಾಟ್ರಿ ಅವ್ರು ಸರ್ ಮಾಡಿಕೊಡದೇ ಇದ್ದರೆ ನಮಗೆ ತೊಂದರೆ ಆಗುತ್ತೆ.